ನಿಮಗೆ ಗೇನ್ ಎಲ್ಲಿಂದ ಆಗುತ್ತೆ ಹಾಗಿದ್ದಾಗ? ಅರುಣ್, ನಮಗೆ ಸೋತವ್ರು ಎಲ್ಲ ಕಡೆಯಿಂದನೂ ಗೇನೆ. ಅಲ್ಲ ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಹರಿಯಾಣ. ಯು ಆಸ್ಕ್ಡ್ ಎ ವೆರಿ ಸೈಂಟಿಫಿಕ್ ಕ್ವೆಶ್ಚನ್. ಲೆಟ್ ಮಿ ಟೆಲ್ ಯು, ಹರಿಯಾಣದಲ್ಲಿ ದೇರ್ ಆರ್ 5 ಇಂಪ್ಯಾಕ್ಟ್ಸ್ ವಿಚ್ ಆರ್ ಗೋಯಿಂಗ್ ಟು ಹ್ಯಾಪನ್ ಆನ್ ಕಾಂಗ್ರೆಸ್. ಮೊದಲನೇದು, ರಸ್ಲರ್ಸ್ಗೆ ಒಂದು ರೇಪ್ ವರ್ಡಿಕ್ಟ್ ಇದಾದಾಗ, ದೌರ್ಜನ್ಯ ಆದಾಗ, ಒಂದು ನಿಮಿಷ. ಸೊ ಅದು ಒಂದು ಆರೋಪ ಬಂದಾಗ ಅದ್ರ ಮೇಲೆ ಯಾವ ಥರ ರಿಯಾಕ್ಷನ್ ಮಾಡಿದ್ರು? ಅಲ್ಲಿ ಪಂಜಾಬು ಮತ್ತು ಹರಿಯಾಣದಲ್ಲಿ ಇಷ್ಟು ದೊಡ್ಡ ಮಳೆ ಹೊಡೆದಿದ್ದಾರೆ ರೀ, ರೈತರು ಬರಬಾರ್ದಂತ ಮೂಮೆಂಟ್ ನಡೀತಾ ಇದೆ. ಇಡೀ ದೇಶದಲ್ಲಿ ಮೂಮೆಂಟ್ ನಡೀತಾ ಇದೆ. ಮಣಿಪುರದಲ್ಲಿ, ಅಸ್ಸಾಮಲ್ಲಿ, ಲುಕ್ ಎಟ್ ದ ಕೈಂಡ್ ಆಫ್ ಕ್ರೌಡ್ ದಟ್ ಪೀಪಲ್ ಆರ್ ಜಾಯ್ನಿಂಗ್ ವಿತ್ ಕಾಂಗ್ರೆಸ್. ನಡೆದಿಲ್ಲ. ನಾನು ಹೇಳ್ತೀನಿ ಕೇಳಿ, ಫಾರ್ಮಟಬಲ್ ಅಲಯನ್ಸ್ ಅಲ್ಲಿ ನಾವು ಎಲ್ಲಿ, ಫಾರ್ ಎಕ್ಸಾಂಪಲ್ ಈಗ 7-7 ಸೋತಿದ್ದೀವಿ ಡೆಲ್ಲಿಲಿ, 4 and 3 ಶೇರಿಂಗ್. ಒಂದು ರೆಸ್ಲರ್ಸ್ ರೈತರದು, ಆಮೇಲೆ ಒಬ್ಬ ಗುಂಡಿಟ್ಟು ಒಬ್ಬ ಬಿಜೆಪಿ ಮಿನಿಸ್ಟರ್ ಸಾಯಿಸಿದ ರೈತನ, ಅದು ಅದಾಗಿದ್ಮೇಲೆ ಆ ಮನೆಗಳ ಡೆಮಾಲಿಷನ್ ಅಲ್ಲಿ ಹರಿಯಾಣದ ಗವರ್ಮೆಂಟ್ ಅಲ್ಲಿ. ಆಮೇಲೆ ಈವನ್ ಟುಡೇ ಹರಿಯಾಣ ಇಸ್ ನಾಟ್ ಆನ್ ಕಂಫರ್ಟಬಲ್. ಒಂದು ನಿಮಿಷ, ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್. ಒಂದು ನಿಮಿಷ ಮೇಡಮ್, ಹರಿಯಾಣದಲ್ಲಿ 10 ಸೀಟ್ ಇದೆ. ವಿ ಆರ್ ಎಕ್ಸ್ಪೆಕ್ಟೆಡ್ ಈಸಿಲಿ 7 ಈಸಿಲಿ. ಅಂಡ್ ವಿ ಆರ್ ಗೋಯಿಂಗ್ ಟು ಫಾರ್ಮ್. ನಾನು ಬರ್ದಿಟ್ಕೊಳ್ಳಿ ಬೇಕಾರೆ, 7ನೇ ತಾರೀಕು 3ನೇ ತಿಂಗಳು 2024ರಲ್ಲಿ ಅನಿಲ್ ಹೇಳಿದಾನೆ. ಆಮೇಲೆ ಇದೇ ಚಾನಲ್ ಅಲ್ಲಿ 130 ಕ್ರಾಸ್ ಆಗುತ್ತೆ ಅಂತ ಇದೇ ಅನಿಲ್ ಹೇಳಿದ್ದ. ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ. ಸರ್, ನಾನು ಹೇಳ್ತಿರೋದು ಆಮ್ ಆದ್ಮಿ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡೆಲ್ಲಿ ಒಳಗಡೆ ಅಲಯನ್ಸ್, ವಿ ಹ್ಯಾವ್ ಫಾರ್ಮೇಟಬಲ್ ಅಲಯನ್ಸ್. 4 ಸೀಟ್ ಅವ್ರು ತಗೊಂಡಿದ್ದಾರೆ, 3 ಸೀಟ್ ನಾವು ತಗೊಂಡಿದ್ದೀವಿ. 3 ಗೆಲ್ತೀವಿ ನಾವಲ್ಲಿ. ಒಂದು ನಿಮಿಷ ಬರ್ತೀನಿ, ಅಲ್ಲಿಗೆ ಬರ್ತೀನಿ ಮೇಡಮ್, ಅಲ್ಲಿಗೆ ಬರ್ತೀನಿ. ಈಗ ಕರ್ನಾಟಕದಲ್ಲಿ ಮೇಡಮ್ ಬಹಳ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವ್ರು ಹೇಳಿದ್ದಕ್ಕೊಂದು ಉತ್ತರ ಕೊಡಬೇಕು. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿಗೆ ಏನು ಮಾತಾಡಿದ್ರು ಕಾಂಗ್ರೆಸ್ನವರು ಅಂತ, ದೇರ್ ವಾಸ್ ಸಮ್ ಸಾರ್ಟ್ ಆಫ್ ಅನ್ ಇಶ್ಯೂ ವಿಚ್ ವಿ ಹ್ಯಾವ್ ಸ್ಪೋಕನ್ ಆ್ಯಂಡ್ ಟುಡೇ ವಿ ಆರ್ ಆಲ್ ರೈಟ್. ನಾವಿಬ್ರು ಅಲಯನ್ಸಲ್ಲಿ ಇವತ್ತಿಗೂ ಸಹ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅಲಯನ್ಸ್ ಇದ್ದಂತ TDP ಚಂದ್ರಬಾಬು ನಾಯ್ಡು ಏನ್ ಮಾತಾಡಿದ್ರು, ಇವತ್ತೇನ್ ಮಾತಾಡ್ತಾ ಇದ್ದಾರೆ. BSR ಚಂದ್ರಶೇಖರ್ ರಾವ್. ಒಂದ್ ನಿಮಿಷ ಸರ್, ಇಡೀ ರಾಜ್ಯಕ್ಕೆ ಸ್ಕ್ರೀನ್ ಹಾಕಿ ತೋರಿಸಿದ್ರು ನರೇಂದ್ರ ಮೋದಿ ದೊಡ್ಡ ಫೇಕು ಅಂತ ಹೇಳಿ. ನಾನಲ್ಲ, ಅವರೇ ತೋರಿಸಿದ್ರು. ಸರ್ ಒಂದ್ ನಿಮಿಷ ಸರ್, ಅದಕ್ಕೆ ಹೇಳ್ತಾ ಇರೋದು ಸರ್. ನೀವು ಗೇನ್ ಆಗ್ತೀರಾ ಸರ್? ಒಂದ್ ನಿಮಿಷ, UPL ಗೇನ್ ಆಗಲ್ಲ. UPL ನಾವು ಗೇನ್ ಆಗಲ್ಲ. ಬಟ್ ನಮ್ಮ ಅಲಯನ್ಸ್ ಸರ್ ಆಗ್ತೀವಿ. ನಾವು ಅಲಯನ್ಸ್ ಸರ್, ಅಲಯನ್ಸ್ ಅಲ್ಲಿ ಆಗ್ತೀವಿ. ಗುಜರಾತ್ ಅಲ್ಲಿ ಆಗಲ್ಲ. ಸರ್ ಒಂದ್ ನಿಮಿಷ, ಗೇನ್ ಹೇಳ್ತಾ ಇದ್ದೀನಿ ಸರ್, ಹೇಳ್ತಾ ಇದೀನಿ ಕೇಳಿ. ನಿಮ್ಗೆ ಹೇಳ್ತಾ ಇದೀನಿ, ಕರ್ನಾಟಕದಲ್ಲಿ ಆಗ್ತೀವಿ, ತೆಲಂಗಾಣದಲ್ಲಿ ಆಗ್ತೀವಿ, ಆಂಧ್ರದಲ್ಲಿ ಸರಿ 2 ಸೀಟ್ ತಗೊಂಡ್ರು ಆಶ್ಚರ್ಯ ಪಡಬೇಡಿ. ವಿ ಆರ್ ಗೋಯಿಂಗ್ ಟು ವಿನ್ ಡಬಲ್ ಸೀಟ್ ಇನ್ ತಮಿಳ್ನಾಡು. ಒಂದು ನಿಮಿಷ ಮೇಡಮ್, ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅಟ್ ಲೀಸ್ಟ್ 15+ ಸೀಟ್ಸ್ ಇನ್ ಕೇರಳ. ವಿ ಆರ್ ಗೋಯಿಂಗ್ ಟು ಹ್ಯಾವ್ 15+. ಹೋದ್ ಸರಿ 15 ಇದ್ವಿ ಸರ್, ಹೋದ್ ಸರಿ 15 ಇದ್ವಿ ಅಲಯನ್ಸ್ ಅಲ್ಲಿ. ಔಟ್ ಆಫ್ 20 ವಿ ಆರ್ 15 ರೈಟ್ ನೌ. ಓನ್ಲಿ ಕಾಂಗ್ರೆಸ್. ಈಗ ತೆಗೆದು ನೋಡಿ, ನಾವು 15 ಸೀಟ್ ಇದೀವಿ. ಕಾಂಗ್ರೆಸ್ 15 ಸರ್. ನಾವು ಈಗ 15 ಅಲ್ಲಿ ಇದೀವಿ. ನಾವು 8 ಸೀಟ್ ಕಾಂಗ್ರೆಸ್ ತಗೊಂಡಿದೆ ತಮಿಳ್ನಾಡಲ್ಲಿ, 8 seats. It is not with the symbol of DMK. ಒಂದು ನಿಮಿಷ, ನೀವು ಕೇಳಿದಕ್ಕೆ ಉತ್ತರ ಕೊಡ್ತೀನಿ. ಆಮೇಲೆ ನಮ್ಮ ಪಾಪ ಗಂಗಾಧರ ಮೂರ್ತಿ ಅವರು ಹೇಳ್ತಾ ಎಲ್ಲ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಅವ್ರೇನೋ ಹೇಳ್ತಾ ಇದ್ರು, ಯಾಕೆ 5 ಜನ ತೆಗೆದ್ರಿ ಅಂತ. ನುಡಿದಂತೆ ನಡೆದಿದ್ರೆ ಭಾರತೀಯ ಜನತಾ ಪಾರ್ಟಿ ನಾಯಕರಾದಂಥ ಯಡಿಯೂರಪ್ಪನವ್ರು ಹೇಳಿದ್ರು ವಚನ ಭ್ರಷ್ಟರು ಅಂತ. ಹಂಗಾಗಿರ್ಲಿಲ್ಲ ಅಂದ್ರೆ 5 ಜನನು ಕಂಟಿನ್ಯೂ ಮಾಡ್ತಾ ಇದ್ವಿ ನಾವು. ಅವ್ರು ಹೇಳ್ದಂಗೆ ಯಾವುದೇ ಕರಪ್ಷನ್ ಮಾಡಿರಲಿಲ್ಲ. ಅಲ್ಲ, ಇದೇ ಯಡಿಯೂರಪ್ಪನವರು ಹೇಳಿದ್ರು, ಪಾಪ ಹೋಗ್ಬೇಡ್ರಿ ಅವ್ರ ಜೊತೆಗೆ ಹೋಗ್ಬೇಡ್ರಿ, ಅಪ್ಪನ ಮಗನ ಜೊತೆಗೆ ಹೋಗ್ಬೇಡ್ರಿ ಅಂತ. ನೋಡೋಣ ಯಾವ ರೀತಿ ಕಾಂಗ್ರೆಸ್ ವಕ್ತಾರರು ಕರ್ನಾಟಕದ ಜನರಿಗೆ ನೀವು ಗ್ಯಾರಂಟಿ ವಿಷಯವಾಗಿ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ 10 ಕೊಟ್ಬಿಟ್ಟಿದ್ದೀರಾ. ದಯವಿಟ್ಟು ಮೇಡಮ್ 18 ಸೀಟ್ ಗೆಲ್ತೀವಿ, 18 ಸೀಟ್ ಕೊಟ್ಟಿದ್ದೀರಾ. ಯಾವುದೇ ಅಂತಹ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 2019 3 ಲಕ್ಷದ ಕಡಿಮೆ ಮಾರ್ಜಿನ್ ಅಲ್ಲಿ ಸೋತಿರುವಂತದ್ದು ಇಲ್ವೇ ಇಲ್ಲ. ಎಲ್ಲಾನು ಜಾಸ್ತಿ. ನೀವು ಹೇಳಿ ಯಾವ ಸೀಟ್ ಮೇಡಮ್? ಇಡಿ ಸಿಬಿಐ ಮೀಡಿಯಾ ಎಲ್ಲ ಇಟ್ಕೊಂಡು 40% ಕ್ರಾಸ್ ಮಾಡಕ್ ಆಗ್ತಿಲ್ಲ ನೀವು 10 ವರ್ಷದಿಂದ ಮಾತಾಡಲಿಲ್ಲ. ಹರಿಯಾಣ ಬಗ್ಗೆ ಇವರೆಲ್ಲ ಹೇಳಿದ್ರು. ನಮ್ಮ ಕರ್ನಾಟಕಕ್ಕೆ ಬಂದಿ ಸರ್, ಇಲ್ಲಿ ಬೆಂಗಳೂರಿನಲ್ಲಿ ಯಾವತ್ತು ನೋಡದೇ ಇರುವಂತಹ ಬಾಂಬ್ ಬ್ಲಾಸ್ಟ್ ಆಗಿದೆ. ಬೆಳಗಾವಿನಲ್ಲಿ ಆಗಿರುವಂತಹ ಏನೇನೋ ಒಂದು ಘಟನೆಗಳನ್ನ, ಯಾವ್ದು ಮಹಿಳಾ ವಿರುದ್ಧ ಘಟನೆಗಳು ಮಾಡಿರೋದ್ ಬಗ್ಗೆ ಚೀಫ್ ಮಿನಿಸ್ಟರ್ ಒಂದು ಸರಿಯಾದ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಅಲ್ಲಿ ಸೆಷನ್ ನಡೀತಿದ್ದಾಗ ಹಾವೇರಿನಲ್ಲಿ ನಿಮ್ಮ ಸ್ಟೇಟ್ ಪೊಲೀಸ್ ಅವರು ಅದನ್ನ ಒಬ್ಬ ಮಹಿಳೆ ಹೋಗಿ, ಒಬ್ಬ ಮುಸ್ಲಿಂ ಮಹಿಳೆ ಹೋಗಿ ಅವಳಿಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದಾಗ ಅದನ್ನ FIR ಫೈಲ್ ಮಾಡಲಿಲ್ಲ. ನಿಮಗೆ ಎಷ್ಟು ಉದಾಹರಣೆಗಳು ಕೊಡಬೇಕು? ಕರ್ನಾಟಕದ ಜನರಿಗೆ ಅದು ಬಿಡಿ,
ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋ ಬಗ್ಗೆ ನಿಮ್ದೇ ಪೊಲೀಸ್ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇಂತಹ ಒಂದು ಕಾಂಗ್ರೆಸ್ ಸರ್ಕಾರ ಇಲ್ಲಿ ನಡೀತಿರ್ಬೇಕಾದ್ರೆ 18 ನೀವು ಎಲ್ಲಿಂದ ಹೇಳ್ತೀರಾ? ಯಾವುದೇ ಒಂದು ಸೀಟನ್ನು ನೀವು ಹೋಗ್ಲಿ, ನೀವು ತೆಗೆದಿಲ್ಲ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಗಿಫ್ಟ್ ಕೊಡ್ತಾರೆ. ಗಂಗಾಧರ್ ಮೂರ್ತಿ ಲಾಸ್ಟ್ 30 ಸೆಕೆಂಡ್ಸ್. ಈಗ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ನಾನು ಕೂತಿರ್ತೀವಿ, ಅನಿಲ್ ಕೂತಿರ್ತಾರೆ, ಎಲ್ಲರೂ ಕೂತಿರ್ತಾರೆ. ಮುಂದಿನ ಚುನಾವಣಾ ರಿಸಲ್ಟ್ ಅವತ್ತು ಬಂದಾಗ ಗೊತ್ತಾಗತ್ತೆ. ಆದ್ರೆ ಒಂದಂತೂ ಸತ್ಯ, ಭಾರತೀಯ ಜನತಾ ಪಾರ್ಟಿ ಜೊತೆ NDA ಅಲಯನ್ಸ್ ಹೋಗಿರೋದಕ್ಕೆ JDSಗೆ ಹೆಮ್ಮೆ ಇದೆ, ಗೌರವ ಇದೆ. ಯಾಕೆ ಅಂತಂದ್ರೆ ಅಲಯನ್ಸ್ ಪಾರ್ಟ್ನರ್ಗಳನ್ನ ಅದೇ ರೀತಿ ಗೌರವವಾಗಿ ನೋಡ್ಕೊಂತಾರೆ. ಉತ್ತರ ಕೊಡ್ತೇನೆ. ಸುರೇವರೇ, ಲಾಸ್ಟ್ ಎಲೆಕ್ಷನ್ 5 ಕ್ಷೇತ್ರ 1 ಲಕ್ಷ ಓಟ್ಗಿಂತ ಮಾರ್ಜಿನ್ ಕಮ್ಮಿ ಇತ್ತು. ಬೇಕಾದ್ರೆ ಹೇಳ್ತೇನೆ, ಚಿತ್ರದುರ್ಗ, ಗುಲ್ಬರ್ಗ, ಕೊಪ್ಪಳ, ಚಾಮರಾಜನಗರ, ಬ್ಯಾಂಗ್ಳೂರು, ಸೆಂಟ್ರಲ್. ಆಯ್ತಾ? ಇದು 5 ಕ್ಷೇತ್ರಗಳಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ. 1 ಲಕ್ಷಕ್ಕಿಂತ ಮಾರ್ಜಿನ್ ಇಲ್ಲ. ಕೋಲಾರ ಮೋರ್ ದನ್ ಲ್ಯಾಕ್. ಕೋಲಾರ ಈ 5 ಕ್ಷೇತ್ರ ಬರ್ಕೊಳ್ಳಿ. ಮೋರ್ ದನ್ ಲೆಸ್. ಒಂದು ಡೈರೆಕ್ಟ್ ಆನ್ಸರ್ ಕೊಟ್ಬಿಟ್ಟಿದ್ದೆ ನಾನು ಸುರೇವರಿಗೆ. ಯಾಕಂದ್ರೆ ರೆಡಿ ನಮ್ಮ ಹತ್ರ ಫ್ಯಾಕ್ಟ್ಸ್. ತುಂಬಾ ಧನ್ಯವಾದಗಳು. ಎಲ್ಲ ಅತಿಥಿಗಳು ಕೂಡ ನೋಡೋಣ ಯಾವ್ಯಾವ ಫ್ಯಾಕ್ಟ್ಸ್ ಗಳು ಹೇಗೆ ವರ್ಕೌಟ್ ಆಗುತ್ತೆ. ರಾಜ್ಯದಲ್ಲೂ ಕೂಡ ಬರೀ ಗ್ಯಾರಂಟಿ ಇಲ್ವಲ್ಲ, ಬೇರೆ ಇಶ್ಯೂಗಳು ಇದಾವೆ. ಜನ ಹೇಗೆ ನೋಡ್ತಾರೆ ನೋಡೋಣ.